ಹಲೋ ಫ್ರೆಂಡ್ಸ್, ಹಾಯ್. ನಾನು ನಿಮ್ಮ ದೀಪಲಕ್ಷ್ಮಿ ಮಾತಾಡ್ತಾ ಇರೋದು. ಏನಂದರೆ ನಮಗೆ ಈ ಸ್ಕೂಲ್ಗಳಲ್ಲಿ ಒಂದು ಆಫರ್ ಬಂತು. ಅಂದರೆ ಈಗ ಮದರ್ಸ್ ಕ್ಲಬ್ ಅಂತ ಒಂದು ಮಾಡ್ತಾರೆ. ಸೊ ನಮಗೆಲ್ಲ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಏನಂದರೆ ಮದರ್ಸ್ ಎಲ್ಲ ಹೋಗಿ ಅಲ್ಲೊಂದು ಗೇಮ್ಗಳೆಲ್ಲ ಆಟಾಡಿ, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿರಬೇಕು. ಶೇರಿಂಗ್ ಎಲ್ಲ ಮಾಡಿಕೊಂಡು ಚಿಲ್ಡ್ರನ್ಸ್ ಬಗ್ಗೆ ಎಲ್ಲ ಅವರು ಹೇಳ್ತಾರೆ, ನಾವು ಹೇಳೋದು, ನಮ್ಮ ಮನೇಲಿ ಯಾವ ಥರ, ಅವ್ರ ಮನೆಗಳಲ್ಲಿ ಯಾವ ಥರ. ಸೊ ಎಲ್ಲ ಪೇರೆಂಟ್ಸೂ ಹಾಗೆ ಎಲ್ಲ ಬಂದು ಎಲ್ಲ ಗೇಮ್ಸ್ ಎಲ್ಲ ಆಡಿ. ಬಟ್ ಎಲ್ಲರೂ ಏನಂದರೆ ಈ ಮದರ್ಸ್, ನಮ್ಮ ಎಲ್ಲ ಮದರ್ಸ್ಗಳೂ ಪ್ರತಿಯೊಂದು ದಿನಾನು ಮಾರ್ನಿಂಗಿಂದ ನೈಟ್ವರೆಗೂ ಎಲ್ಲ ಕೆಲಸದಲ್ಲೂ ಅವ್ರು ಭಾಗಿ ಆಗಲೇಬೇಕು. ಇಲ್ಲಾಂದರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಹಾಗಾಗಿ ನಮಗೆ ಅಂತ ನಮಗೊಂದು ದಿನ ಸ್ಪೆಂಡ್ ಮಾಡಿದ್ದೀವಲ್ಲ ನಾವು ಎಲ್ಲ ಪೇರೆಂಟ್ಸು. ಸೊ ಅದಕ್ಕೆ ಹ್ಯಾಪಿ. ಯಾಕೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳಬೇಕು ಆ ಸ್ಕೂಲ್ಗಳಿಗೆ. ಏನಕ್ಕೆ ಅಂದರೆ ನಮಗೆ ಅಂತ ನಾವು ಒಂದು 5 ನಿಮಿಷ ಕೂಡ ನಾವು ಸ್ಪೆಂಡ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಏನಾದರೂ ಮಾಡಬೇಕು ಅಂದರೂ ಕೂಡ ನೆಕ್ಸ್ಟ್ ಮಾಡೋಣ ಬಿಡು, ಇನ್ನೊಂದ್ಸಲಿ ಮಾಡೋಣ ಬಿಡು, ಈ ಥರ ಮಾಡ್ಕೋತಾ ಇರ್ತೀವಿ. ಸೊ ಈ ಥರ ಒಂದು ಪೇರೆಂಟ್ಸ್ ಕ್ಲಬ್ ಇಟ್ಬಿಟ್ಟು ಅಲ್ಲಿ ಈ ಥರ ಎಲ್ಲ ಪೇರೆಂಟ್ಸ್ ಜೊತೆಲೆಲ್ಲ ನಾವು ಮಾತಾಡಿಕೊಂಡು ಆಟಾಡಿಕೊಂಡು ಗೇಮ್ಸ್ ಎಲ್ಲ ಆಟಾಡಿ ಈ ಥರ ಮಾಡೋದ್ರಿಂದ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಆವತ್ತು ನಮಗೆ ಸುಮಾರು ಗೇಮ್ಸ್ ಇಟ್ಟಿದ್ರು. ನನಗೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ಏನಂದರೆ ಈ ಮದರ್ಸ್ಗಳಿಗೆ ಎನಿ ಟೈಮ್ ಅವ್ರದ್ದೇ ಆದ ಈ ಮದರ್ಸ್ಗಳಿಗೆ ಯಾವಾಗಲೂ ಎನಿ ಟೈಮ್ ಬಿಸಿ. ಸೊ ಅದಕ್ಕೆ ಏನಪ್ಪ ಅಂದರೆ ಈ ಥರ ಸ್ಕೂಲ್ಗಳಲ್ಲಿ ಆಫರ್ ಸಿಕ್ಕಿದಾಗ ಖಂಡಿತ ಮಿಸ್ ಮಾಡ್ಕೋಬೇಡಿ. ಖಂಡಿತ ದಯವಿಟ್ಟು ಎಲ್ಲರೂ ಹೋಗಿ ಎಂಜಾಯ್ ಮಾಡಿ. ಎಲ್ಲ ಪೇರೆಂಟ್ಸು ಕೂಡ ಅಂದರೆ ಆ್ಯಕ್ಚುಲಿ ಇದು ಎಕ್ಸ್ಪೆಷಲಿ ಮದರ್ಸ್ ಮಾತ್ರನೇ, ಓನ್ಲಿ ಮದರ್ಸ್. ಇನ್ನು ಫಾದರ್ಸ್ಗಿಲ್ಲ. ಸೊ ಫಾದರ್ಸ್ ಡೇ ಇದ್ದಾಗ ಫಾದರ್ಸನ್ನ ಇನ್ವೈಟ್ ಮಾಡ್ತಾರೆ. ಸೊ ಮದರ್ಸ್, ಓನ್ಲಿ ಮದರ್ಸ್ಗೆ ಈ ಥರ ಏನೋ ಒಂದು ಗೇಮ್ಸು ಇಟ್ಬಿಟ್ಟು ಒಂದು 3-4 ಗೇಮ್ಸ್ ಇತ್ತು. ಸೊ ಎಂಜಾಯ್ ಮಾಡಿದ್ವಿ ನಾವೆಲ್ಲ. ಎಲ್ಲ ಮದರ್ಸು ಆಲ್ಮೋಸ್ಟ್ ಎಲ್ಲ ಅದನ್ನೇ ಹೇಳ್ತಾಯಿದ್ರು. ಎಲ್ಲರೂ ಎಂಜಾಯ್ ಮಾಡಿದ್ವಿ. 1 ಡೇ ಫುಲ್ ಸ್ಪೆಂಡ್ ಮಾಡಿದ್ದಕ್ಕೆ ನಮಗೂ ಖುಷಿಯಾಗಿದೆ. ಈ ಥರ ಎಲ್ಲ ಅನಿಸುತ್ತೆ ಪೇರೆಂಟ್ಸ್. ಎಲ್ಲರೂ ಪೇರೆಂಟ್ಸ್ಗೆ ಹೇಳ್ತಾ ಇರೋದು. ನೆಕ್ಸ್ಟ್ ಪೇರೆಂಟ್ಸ್ ಕೂಡ ಆಗ್ತಾರಲ್ಲ, ಅವ್ರಿಗೂ ಕೂಡ ಅವ್ರಿಗೆ ಕೂಡ ಒಂದು ಈ ಥರ ಬಂದರೆ ನಾವು ಹೋಗಬೇಕು ಅನ್ನೋದೊಂದು ಥಾಟ್ ಬರುತ್ತೆ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ. ಅಂದರೆ ಈ ಥರ ಕೆಲವು ಮದರ್ಸ್ ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗಳಲ್ಲಿ ಪ್ರೋಗ್ರಾಮ್ಗಳಿದ್ದಾಗ ಅವ್ರ ಜಾಬ್ಗಳಿರುತ್ತೆ, ಹೋಗೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ಇರ್ತಾರೆ, ಲೀವ್ ಎಲ್ಲ ಹಾಕೋದಕ್ಕಾಗಲ್ಲ ಅಂತ. ಬಟ್ ಪರ್ಟಿಕ್ಯುಲರ್ ನಾವು ಯಾವಾಗ ನಾವು ಎನಿ ಟೈಮ್ ನಮ್ಗೆ ಡ್ಯೂಟಿ ಅದು ಇದು ಇದ್ದೇ ಇರುತ್ತೆ. ಸೊ ನಮಗೆ ಅಂತ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ಕೋಬೇಕಲ್ಲ ಅಂತ ಹೇಳಿ ಈ ಥರ ಒಂದು ಗೇಮ್ಸ್ಗೆ ಎಲ್ಲ ಇನ್ವೈಟ್ ಮಾಡಿದಾಗ ಹೋಗ್ಬೇಕು. ಆ್ಯಕ್ಚುಲಿ ಹೋದರೆ ನಮ್ಗೆ ಈ ಥರ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ. ಯಾವಾಗಲೂ ನಾವು ನೋಡಿ, ನಾವು ಮನೇಲಿ ಕೆಲಸ, ಮನೆ ಡ್ಯೂಟಿ, ಮಕ್ಕಳು ಈ ಥರ ಎಲ್ಲ ಮಾಡ್ಕೊಂಡು ಹೀಗೆ ಇದ್ಬಿಡ್ತೀವಿ. ಸೊ ಈ ಥರ ಹೋಗೋದ್ರಿಂದ ತುಂಬ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ನಾವಂತೂ ಎಂಜಾಯ್ ಮಾಡಿದ್ವಿ. ಸೊ ಈ ಥರ ಎಲ್ಲ ಗೇಮ್ಸ್ ಇಟ್ಟು ನಮಗೆ ತುಂಬ ಸ್ವಲ್ಪ ಟಫಾಗಿ ಅನಿಸುತ್ತೆ. ಸೊ ವಿನ್ನರ್ ರನ್ನರ್ ಆ ಥರ ಏನು ಇಟ್ಟಿರಲಿಲ್ಲ. ಸೊ ಹಾಗಾಗಿ ನಮಗೆ ಪರವಾಗಿಲ್ಲ, ಬಟ್ ಗೆಲ್ಲೋ ಥರನೇ ಆಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಬಟ್ ಆದರೂ ನಾನು ಥರ್ಡ್ ಬಂದುಬಿಟ್ಟೆ. ಸೊ ಪರವಾಗಿಲ್ಲ, ಇಟ್ಸ್ ಓಕೆ, ಹ್ಯಾಪಿ. ಸೊ ಎಲ್ಲ ಪೇರೆಂಟ್ಸು ಹ್ಯಾಪಿಯಾಗಿ ಎಂಜಾಯ್ ಮಾಡಿದ್ವಿ. ಖಂಡಿತ ನಿಮ್ಗಳ ಸ್ಕೂಲ್ಗಳಲ್ಲಿ ನಿಮ್ಮ ಮಕ್ಕಳು ಹೀಗೆ ಎಜುಕೇಷನಲ್ಲಿ ಸ್ಕೂಲ್ ಡೇಸ್ಗಳಲ್ಲಿ ಈ ಥರ ಏನಾದರೂ ಪ್ರೋಗ್ರಾಮ್ ಕೊಟ್ಟರೆ ಮಿಸ್ ಮಾಡ್ಕೋಬೇಡಿ, ಹೋಗಿ. ಹೇಗೆಂದರೆ ಈ ಸ್ಕೂಲಲ್ಲಿ ಬಿಡು, ಪೇರೆಂಟ್ಸ್ ಮೀಟಿಂಗ್ ಆಗಲಿ, ಈ ಥರ ಫಂಕ್ಷನ್ಸ್ ಆಗಲಿ, ಪರವಾಗಿಲ್ಲ ಹೋಗಲಿಲ್ಲ ಅಂದರೆ ಏನು ಅನ್ನೋ ಥರನೂ ಇರ್ಬೋದು. ಇನ್ನು ಕೆಲವು ಜನ ಪಾಪ ಬ್ಯುಸಿ ಇರ್ತಾರೆ, ಬಟ್ ಹೋಗೋಕ್ಕಾಗಲ್ಲ. ಸೊ ನಾನು ಕೂಡ ಬ್ಯುಸಿ ಇದ್ದೆ. ಸೊ ಹಾಗಾಗಿ ನಾನು ಕೂಡ ಲೀವ್ ಹಾಕ್ಕೊಂಡು ಮತ್ತೆ ಹೋಗಿದ್ದೆ. ಸೊ ಈ ಥರ ಸುಮಾರು ಗೇಮ್ಸ್ ಎಲ್ಲ ಆಡೋದು. ಬಟ್ ಏನಂದರೆ ಡ್ರೆಸ್ ಕೋಡ್ ಒಂದು ಕೊಟ್ಟಿದ್ರು, ಇವರೆಲ್ಲ ಪಿಂಕ್ ಡ್ರೆಸ್ ಹಾಕ್ಕೊಂಡು ಬರಬೇಕು ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಹಾಗೆ ಎಲ್ಲರೂ ಪಿಂಕು ಮ್ಯಾಚ್ ಆಗಬೇಕು ಅಂತ ಸ್ವಲ್ಪ ಟ್ರೈ ಮಾಡಿದ್ದಾರೆ. ಕೆಲವೊಬ್ಬರು ಮಾತ್ರ ಅಷ್ಟು ಒಂದು ಕಂಫರ್ಟಾಗಿ ಹಾಕಿಲ್ಲ, ಕೆಲವೊಬ್ಬರ ಹತ್ರ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮ್ಯಾಚ್ ಆಗೋ ಥರ ನಾನು ಕೂಡ ಹಾಗೆ ನೋಡಿ ಸಿಲ್ವರ್ ಕಲರ್ ಆ ಥರ ಹಾಕ್ಕೊಂಡಿದ್ದೀನಿ. ನನಗೂ ಲೈಟ್ ಪಿಂಕ್ ಬ್ಲೌಸ್ ಪಿಂಕ್ ಇದೆ. ಸೊ ಹಾಗಾಗಿ
ಪರವಾಗಿಲ್ಲ ಇದನ್ನೇ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳೋಣ ಅಂತ ನಾನು ಹಾಗೆ ಅಂದ್ಕೊಂಡೆ. ಸೊ ಆಲ್ಮೋಸ್ಟ್ ಎಲ್ಲರೂ ಹಾಗೇ ಸ್ವಲ್ಪ ಮ್ಯಾಚ್ ಆಗೋ ಥರ ಹಾಕ್ಕೊಂಡು ಬಂದಿದ್ದರು. ಹಾಗೇ ಸಿಗಲ್ವಲ್ಲ, ಎಲ್ಲರ ಹತ್ರ ಹಾಗೇ ಇರಲ್ಲ. ಪಿಂಕ್ ಅಂದರೆ ಪಿಂಕೇ ಬೇಕು ಅಂತ ಸಿಗಲ್ವಲ್ಲ. ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಸೊ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಎಲ್ಲ ತಿಂದ್ಕೊಂಡು ಆಟ ಆಡಿಕೊಂಡು, ಸೊ ಸಾಟರ್ಡೇ ಇಟ್ಟಿರೋದ್ರಿಂದ ಓಕೆ ನಮಗೂ ಚೆನ್ನಾಗಿ ಅನ್ನಿಸ್ತು. ಸೊ ನೀವು ಯಾರು ಮಿಸ್